ಜಿ.ಬಿ. ವೆಂಕಟೇಶ್ ಉಪಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ತುರುವೇಕೆರೆ ಸರ್. 2025-26ನೇ ಸಾಲಿನಲ್ಲಿ ಪರೀಕ್ಷೆ ಒಂದಕ್ಕೆ ನಮ್ಮ ಶಾಲೆಯಲ್ಲಿ 135 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದರು. ಅದರಲ್ಲಿ 121 ಮಕ್ಕಳು ಉತ್ತೀರ್ಣರಾಗಿದ್ದಾರೆ, 14 ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಅದರಲ್ಲಿ ನಮ್ಮ ಶಾಲೆಯಲ್ಲಿ 10 ಮಕ್ಕಳು ಡಿಸ್ಟಿಂಕ್ಷನ್ ಸರ್. 10 ಮಕ್ಕಳು ಡಿಸ್ಟಿಂಕ್ಷನ್ ಸರ್. 33 ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ, ಸೆಕೆಂಡ್ ಕ್ಲಾಸಲ್ಲಿ 8 ಜನ, ಥರ್ಡ್ ಕ್ಲಾಸಲ್ಲಿ 11 ಜನ ಸರ್. ಹೀಗಾಗಿ ನಮ್ಮ ಶಾಲೆ ತಾಲೂಕಲ್ಲಿ ಟೋಟಲ್ ಪರ್ಸೆಂಟೇಜು 89.96% ಸರ್. ಈ ವರ್ಷ ಗುಣಮಟ್ಟದ ಫಲಿತಾಂಶವನ್ನು ನಾವು ಪಡೆದಿದ್ದೀವಿ ಸರ್. 10 ಡಿಸ್ಟಿಂಕ್ಷನ್ ಅಂದರೆ ಪ್ರತಿ ವರ್ಷ 1-2 ಡಿಸ್ಟಿಂಕ್ಷನ್ ಇರೋದು. ಈ ವರ್ಷ 10 ಡಿಸ್ಟಿಂಕ್ಷನ್ ಬಂದೈತೆ. ಮತ್ತು ಟಾಪರು 605 ಮಾರ್ಕ್ಸ್ ತೆಗೆದವಳು ಸರ್. ಟಾಪರ್ 605 ಮಾರ್ಕ್ಸ್ ಸರ್. ನಾನು ಕಂಡು ಮಟ್ಟಿಗೆ ತುರುವೇಕೆರೆ ತಾಲೂಕಿನಲ್ಲಿ 2ನೇ ಟಾಪರ್ ಸರ್. ಈಗ 607 ಕೊಡಗೇಹಳ್ಳಿ ಹೈಸ್ಕೂಲ್ ಮಗು ತೆಗೆದೈತೆ. ನಮ್ಮ ಸ್ಕೂಲ್ ಮಗು 605 ಸರ್. ತಾಲೂಕು ಟಾಪರಲ್ಲಿ 2ನೇ ಸ್ಥಾನ ಸರ್. ಎರಡನೇ ಸ್ಥಾನವನ್ನು ಪಡೆದವಳು ಸರ್. ಹೀಗಾಗಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಟ್ಟಿದ್ದೀವಿ ಸರ್. ಜೊತೆಗೆ ಉತ್ತಮ ದಾಖಲಾತಿಗೆ ನಾವು ಪ್ರೇರೇಪಣೆಯನ್ನು ಮಾಡ್ತಾಯಿದ್ದೀವಿ ಸರ್. ಈ ಒಂದು ರಿಸಲ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಉತ್ತಮ ದಾಖಲಾತಿಯನ್ನು ಪಡೆದು ಶಾಲೆಯಲ್ಲಿ ಹೆಚ್ಚಿನ ದಾಖಲಾತಿ ಆಂದೋಲನವನ್ನು ಕೈಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸರ್. ಪ್ರಗತಿಗೆ ಏನೇನು ಕಾರಣಗಳು ಸರ್? ಕಾರಣ ಅಂತ ಹೇಳಿದರೆ ನಾವು ಪ್ರತಿ ದಿವಸ ಸ್ಪೆಷಲ್ ಕ್ಲಾಸ್ ಸರ್. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಸರ್. ಸಂಜೆ 4:15 5:15ವರೆಗೂ ಗುಂಪು ಅಧ್ಯಯನ ಸರ್. ಪ್ರತಿ ಟೀಚರ್ಸ್ಗೆ 6 ಜನ ನಾವು ಬ್ಯಾಚ್ ಮಾಡಿಕೊಟ್ಟಿರ್ತೀವಿ. ಸರ್ಕ್ಯುಲೇಟ್ ಆಗುತ್ತೆ. ಪ್ರತಿ ದಿವಸಲೂ ಮಕ್ಕಳಿಗೆ 2ರಿಂದ 3 ಕ್ವಶನನ್ನು ಕೊಟ್ಟು ಆ ಮಗು ಅದನ್ನು ಒಪ್ಪಿಸೇ ಹೋಗ್ಬೇಕು ಸರ್. ಆ ರೀತಿ ನಾವು ಪ್ರತಿ ಮಗುವನ್ನು ಮಾನಿಟ್ರ್ ಮಾಡಲಾಗಿ ಇವತ್ತೊಂದಿಷ್ಟು ರಿಸಲ್ಟನ್ನು ಕಾಣೋಕ್ಕೆ ಸಾಧ್ಯ ಆಯಿತು ಸರ್. ಜೊತೆಗೆ ನಮ್ಮ PUC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಬೆಳಿಗ್ಗೆ ಹೊತ್ತ ಕ್ಲಾಸ್ ಇರಲ್ಲ ಸರ್. ಆಗ ನಾವು ಪಕ್ಕದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಗರ್ಲ್ಸು ಆ ಕಾಲೇಜನ್ನು ತಗೊಂಡು ಅಲ್ಲಿ ಮಕ್ಕಳಿಗೆ ನಾವು ಪಾಠ ಮಾಡಿ ಮಕ್ಕಳನ್ನು ಪರೀಕ್ಷೆ ಸ್ಟಾರ್ಟ್ ಆಗೋವರೆಗೂ ನಾವು ಬಿಡಲಿಲ್ಲ ಸರ್. ನಿರಂತರವಾಗಿ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ಆ ಮೂಲಕ ನಾವು ರಿಸಲ್ಟನ್ನು ಸಾಧಿಸೋಕ್ಕೆ ಒಂದು ಕಾರಣ ಆಯ್ತು ಸರ್. ಒಟ್ಟಾಗಿ ಪ್ರಗತಿ ಆಗಿದೆ. ಖಂಡಿತ ಪ್ರಗತಿ ಆಗಿದೆ ಸರ್. ಒಳ್ಳೆ ರಿಸಲ್ಟ್ ಬಂದೈತೆ. ಈ ಪಾಸ್ ಆಗಿರ್ತಕ್ಕಂಥ ಮಕ್ಕಳು 1-2 ಸಬ್ಜೆಕ್ಟಲ್ಲಿ ಫೇಲ್ ಆಗಿವೆ. ಖಂಡಿತ ಅವು ಪಾಸ್ ಆಗೋಂಥ ಮಕ್ಕಳೇ ಅನಿವಾರ್ಯವಾಗಿ ಫೇಲ್ ಆಗಿವೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದು ಸರ್, ಒಳ್ಳೆಯದು.